ಮಾಸ್ತಿ ಹೋಬಳಿಯ ಹಸಾಂಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಟುವರಹಳ್ಳಿ ಗ್ರಾಮದಲ್ಲಿ ಶ್ರೀ ಮಾರಿಯಮ್ಮ ದೇವಾಲಯದ ಜೀರ್ಣೋದ್ಧಾರ ಅಂಗವಾಗಿ ಹಮ್ಮಿಕೊಂಡಿದ್ದ 45ನೇ ದಿನದ ಮಂಡಲ ಪೂಜೆ ಕಾರ್ಯಕ್ರಮದಲ್ಲಿ ಮಾಲೂರು ಶಾಸಕ ಕೆ.ವೈ. ನಂಜೇಗೌಡ ಭಾಗವಹಿಸಿದರು. ನ್ಯೂಸ್ 5ಗೆ ಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಳಿಕ ಗ್ರಾಮದಲ್ಲಿ ಅಳವಡಿಸಿರುವ ಹೈಮಾಸ್ಟ್ ದೀಪ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಕೆ.ವೈ. ನಂಜೇಗೌಡರು, ನಟುವರಹಳ್ಳಿ ಗ್ರಾಮದಲ್ಲಿ ಶ್ರೀ ಮಾರಿಯಮ್ಮ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಂದರ್ಭದಲ್ಲಿ ಗ್ರಾಮಸ್ಥರು ದೇವಾಲಯದ ಅಭಿವೃದ್ಧಿಗೆ 10 ಲಕ್ಷ ರೂಪಾಯಿಗಳನ್ನು ನೀಡಿ ಸಹಕಾರ ನೀಡಿದ್ದೀರಿ. ಅದೇ ರೀತಿಯಾಗಿ ಗ್ರಾಮದಲ್ಲಿ ಹೈಮಾಸ್ಟ್ ದೀಪ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿಪಡಿಸಿ ಅನುಕೂಲ ಕಲ್ಪಿಸಿಕೊಡುವಂತೆ ಮನವಿ ಮಾಡಿದ್ರು. ಇದೀಗ ಅದರಂತೆ ದೇವಾಲಯದ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ 48ನೇ ದಿನದ ಮಂಡಲ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಜೊತೆಗೆ ಗ್ರಾಮಕ್ಕೆ ನೂತನ ಹೈಮಾಸ್ಟ್ ದೀಪ ಅಳವಡಿಸೋದ್ರ ಜೊತೆಗೆ ಗ್ರಾಮಸ್ಥರ ಸಮ್ಮುಖದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸಹ ಉದ್ಘಾಟಿಸಿದರು. ಅದರ ಜೊತೆಗೆ ಕುಪ್ಪೂರು ಗ್ರಾಮದಿಂದ ನಟುವರಹಳ್ಳಿ ಮಾರ್ಗವಾಗಿ ಮಾಸ್ತಿವರೆಗೂ ರಸ್ತೆ ಡಾಂಬರೀಕರಣಕ್ಕೆ ಟೆಂಡರ್ ಆಗಿದ್ದು 1 ತಿಂಗಳೊಳಗೆ ರಸ್ತೆ ಕಾಮಗಾರಿಯನ್ನು ಪ್ರಾರಂಭಿಸಿ ಆದಷ್ಟು ಬೇಗ ರಸ್ತೆ ಅಭಿವೃದ್ಧಿ ಮಾಡಲಾಗುವುದು ಎಂಬ ಭರವಸೆ ನೀಡಿದ್ದಾರೆ. ಇನ್ನು ಮಾಲೂರು ತಾಲೂಕು ಶಾಸಕ ಕೆ.ವೈ. ನಂಜೇಗೌಡರ ನಡೆಗೆ ಗ್ರಾಮಸ್ಥರು ಮೆಚ್ಚುಗೆ ಸೂಚಿಸಿದ್ದಾರೆ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್ 5. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ನಟುವರಹಳ್ಳಿಗೆ ಹಸಂಡಹಳ್ಳಿ ಗ್ರಾಮ ಪಂಚಾಯತಿ ನಟುವರಹಳ್ಳಿಗೆ ಬಂದಿದ್ದೀನಿ. ಸುಮಾರು 10 ಗಂಟೆ ರಾತ್ರಿ. ವಿಶೇಷ ನಟುವರಹಳ್ಳಿ ಗ್ರಾಮದಲ್ಲಿ ದೇವಸ್ಥಾನ ಮಾರಮ್ಮ ತಾಯಿಯ ದೇವಸ್ಥಾನ ಜೀರ್ಣೋದ್ಧಾರ ಮೊದಲಿತ್ತು, ಮತ್ತೆ ಹೊಸದಾಗಿ ಜೀರ್ಣೋದ್ಧಾರ ಮಾಡಿ ಒಂದು 48ನೇ ದಿನ ಕಾರ್ಯಕ್ರಮ ಇದು. ನಾನು ಮೊದಲು ಬಂದಿದ್ದೆ 48 ದಿವಸ ಮೊದಲು ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ದೆ. ಇವತ್ತು 48 ದಿವಸ ಆಗಿದೆ. ಇವತ್ತು ಕೂಡ ತಾವು ಬರಬೇಕು ಅಂತ ಹೇಳಿದರು. ಆದರೆ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಅವತ್ತು ಮಾತು ಕೊಡೋ ದಿವಸ ಒಂದು ಮಾತು ಏನಿತ್ತು ಅಂದರೆ, ಈ ಗ್ರಾಮಕ್ಕೆ ಬಂದಿದ್ದಾಗ ನಮಗೆ ದೇವಸ್ಥಾನಕ್ಕೆ ಕೂಡ ನೀವು 10 ಲಕ್ಷ ಸಹಕಾರವನ್ನು ಕೊಟ್ಟಿದ್ದೀರಿ. ಅದ್ರ ಜೊತೆಗೆ ನಮಗೆ ಒಂದು ಐಮಾಕ್ಸ್ ಲೈಟನ್ನು ಕೊಡಬೇಕು, ಮತ್ತು ಕುಡಿಯೋ ನೀರು RO ಪ್ಲ್ಯಾಂಟು ಅದು ದುರಸ್ತಿ ಆಗಿಬಿಟ್ಟಿದೆ, ಬದಲಾವಣೆ ಮಾಡಿಕೊಡ್ಬೇಕು ಅಂತೇಳಿ ಗ್ರಾಮಸ್ಥರು ಕೇಳಿದರು. ಅವತ್ತು ನಾನು ದೇವಸ್ಥಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ದಿನ ಮಾತು ಕೊಟ್ಟಿದ್ದೆ. 48 ದಿವಸಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ನಾನು ಬಂದು. ಆವತ್ತಿನ ದಿನಕ್ಕೆ ನಿಮ್ಗೆ RO ಪ್ಲ್ಯಾಂಟು ಮತ್ತು ಐಮ್ಯಾಕ್ಸ್ ಲೈಟು ಕೂಡ ನಾನು ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆ ಪ್ರಕಾರ ಇವತ್ತು 48ನೇ ದೇವಸ್ಥಾನದ ಕಾರ್ಯಕ್ರಮ ಮಾರಿಯಮ್ಮ ತಾಯಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಜೊತೆಗೆ ಅವತ್ತು ಏನು ಮಾತು ಕೊಟ್ಟಿದ್ದೋ ಆ ಮಾತಿನ ಪ್ರಕಾರ ಐಮ್ಯಾಕ್ಸ್ ಲೈಟು ಮತ್ತು RO ಪ್ಲ್ಯಾಂಟ್ ಕೂಡ ಉದ್ಘಾಟನೆ ಮಾಡಿ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ನಮ್ಮ ಕುಪ್ಪೂರು ರಸ್ತೆಯಿಂದ ನಟುವರಹಳ್ಳಿಯಿಂದ ಮಾಸ್ತಿ ರೋಡ್ ಇದು ಕೂಡ ಟೆಂಡರ್ ಆಗಿದೆ. ನನ್ನ ಪ್ರಕಾರ ಇನ್ನು 1 ತಿಂಗಳ ಒಳಗಡೆ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಪೂರ್ತಿ ರೋಡ್ ಪೂರ್ತಿ ಡಾಂಬರ್ ಟಾರ್ ಹಾಕೋದು, ರಸ್ತೆ ಸ್ಯಾಂಕ್ಷನ್ ಆಗಿದೆ. ಚಂದ್ರಾಯನ ಹೇಳ್ತಾವ್ರೆ ಇನ್ನೂ ಬೇರೆ ಬೇರೆ ಆಗವಂತ. ನಮ್ಮ ಸರ್ಕಾರ ಬಂದ ಮೇಲೆ 2ನೇ ಅವಧಿಗೆ ನನ್ನನ್ನು ಶಾಸಕನಾಗಿ ಮಾಡಿದಾದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಾಲೂರು ತಾಲೂಕಲ್ಲಿ ಎಷ್ಟು ಕೆಟ್ಟ ರಸ್ತೆಗಳಿತ್ತು ಎಲ್ಲ ರಸ್ತೆಗಳಿಗೂ ಕೂಡ ಇವತ್ತು ಅನುದಾನವನ್ನು ಮಂಜೂರು ಮಾಡಿ ಟೆಂಡರ್ ಪ್ರೋಸೆಸ್ಸಲ್ಲಿ ಕೆಲವು ಕಡೆ ಕೆಲಸ ಕೂಡ ಶುರುವಾಗಿದೆ. ಅದೇ ರೀತಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸುಮಾರು 1.25 ವರ್ಷದಲ್ಲಿ ನಮ್ಮ ತಾಲೂಕಿನ ಡೆವಲಪ್ಮೆಂಟ್ಸ್ಗೆ ಸುಮಾರು 2200 ಕೋಟಿ ಅನುದಾನವನ್ನು ಮಂಜೂರು ಮಾಡಿಕೊಟ್ಟು ಕೆಲಸಗಳನ್ನು ಪ್ರಾರಂಭ ಮಾಡೋದ್ರ ಜೊತೆಗೆ ವಿಶೇಷವಾಗಿ ಸಾಮಾನ್ಯ ಜನ ಬಡವರಿಗೆ 5 ಗ್ಯಾರಂಟಿಗಳು ನಮ್ಮ ಸರ್ಕಾರ ಬಂದ ತಕ್ಷಣ ಜಾರಿ ಆಗಿದ್ದು, ಅದನ್ನು ಆಗಿನ ಬಿಜೆಪಿ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರಿಗೆ ವಿರೋಧ ಪಕ್ಷ ನಾಯಕರಾಗಿ ಸಿದ್ದರಾಮಯ್ಯ ಒಂದು ಮಾತು ಕೇಳಿದ್ರು ಹೌಸಲ್ಲಿ. ನೋಡ್ರಿ, ನಾನು 7 kg ಅಕ್ಕಿ ಕೊಟ್ಟಿದ್ದೆ ಬಡವರು ಹೊಟ್ಟೆ ತುಂಬ ಊಟ ಮಾಡಲಿ ಅಂತೇಳಿ. ನೀವು ಬಿಜೆಪಿ ಸರ್ಕಾರ ಬಂದು ನೀವು 5 kg ಇಳಿಸ್ಬಿಟ್ಟಿದ್ದೀರಿ. ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇದೆ. ಆ ಬಡವರಿಗೂ ನೀವು ಅನ್ಯಾಯ ಮಾಡ್ತಾ ಇದ್ರಿ. ನೀವು 7 kg ಅಕ್ಕಿ ಮುಂದುವರಿಸಬೇಕು ಅಂದ್ರೆ ಆಗಲ್ಲ ಅಂದರು. ಅವ್ರು ಒಂದು ಮಾತು ಹೇಳಿದ್ರು, ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ನಾನು 10 kg ಅಕ್ಕಿ ಕೊಡ್ತೀನಿ, ನೀವು ಕೊಡಬೇಡಿರಿ ಅಂತ ಹೇಳಿದರು. ಅದೇ ಸರ್ಕಾರ ಬಂದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದದಿಂದ ತಕ್ಷಣ ಅವ್ರ ಮಾತು ಕೊಟ್ಟ ಪ್ರಕಾರ 5 kg ಏನು ಅಕ್ಕಿ ಕೊಡ್ತದೆ, 5 kg ಬದಲು 5 kg ದುಡ್ಡನ್ನು ನೇರವಾಗಿ ನಿಮ್ಮ ಅಕೌಂಟ್ಗೆ ಬರೋಂಥ ಒಂದು ಕಾರ್ಯಕ್ರಮ ಕೊಟ್ಟಿದ್ದಿರ್ಬೋದು.
ಮತ್ತು ಯುವ ನಿಧಿ, ಈ 5 ಕಾರ್ಯಕ್ರಮ ಒಂದು ವರ್ಷಕ್ಕೆ 60,000 ಕೋಟಿ. ಯಾರಿಗೂ ಗೊತ್ತಾಗಲ್ಲ. ನಿಮ್ಗೆ ಪಾಪ ಕರೆಂಟ್ ಬಿಲ್ ಫ್ರೀ ಆಗ್ತದೆ, ಅಕ್ಕಿ ಕಾಸು ಬರ್ತದೆ, 2,000 ರೂಪಾಯಿ ಬರ್ತದೆ, ಬಸ್ ಫ್ರೀ, ಅಷ್ಟೇ ಹೇಳ್ಕೊಂತೀನಿ. ನೀವು ಕರ್ನಾಟಕ ರಾಜ್ಯದ ಬಜೆಟ್ ಅಲ್ಲಿ ಒಂದು ವರ್ಷಕ್ಕೆ 60,000 ಕೋಟಿ ಈ ಕಾರ್ಯಕ್ರಮ, ಬಡವರ ಕಾರ್ಯಕ್ರಮಗಳಿಗೆ. ಇಂಥ ಕಾರ್ಯಕ್ರಮ ನಮ್ಮ ದೇಶದಲ್ಲಿ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಕೊಟ್ಟಿದ್ದು. ಇಂಥ ಆಡಳಿತದ ಜೊತೆಗೆ ವಿಶೇಷವಾಗಿ ಮಾಲೂರು ತಾಲೂಕಿನ ಅಭಿವೃದ್ಧಿಗೆ ಈ ಸರ್ಕಾರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ನಂಜೇಗೌಡರನ್ನು ಉಳಿಸ್ಕೊಂಡಿದ್ದಕ್ಕೆ ಇವತ್ತು 2,200 ಕೋಟಿ ಡೆವಲಪ್ಮೆಂಟ್ಸ್ಗೆ ಈ ಸ್ಕೀಮ್ಸ್ ಎಲ್ಲ ಬಿಟ್ಟು ಬೆಂಗಳೂರಿಗೆ ಹೋಗೋ ಬಾಧೆ ಬೇಡ, ಮನೆ ಪಕ್ಕದಾಗಿರೋನು ನಮಗೆ ಬೇಕಾದವನು ಬೇಕು ಅಂದ್ರೆ ಸಿಗ್ತಾನೆ ಅನ್ನೋ ನಂಬಿಕೆ ಇಟ್ಕೊಂಡು ಆ ಸಾಮಾನ್ಯ ಜನ ಬಡವರು ಉಳಿಸ್ಕೊಂಡ್ರಲ್ಲ, ಇವತ್ತು ಬೇಕಂದಾಗ ಸಿಕ್ಕೋ ಜೊತೆಗೆ ತಾಲೂಕಿನ ಅಭಿವೃದ್ಧಿಗೆ, ನಿಮ್ಮ ಹಳ್ಳಿ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಮತ್ತು ಅದರ ಜೊತೆಗೆ ಸರ್ಕಾರದಿಂದ ಬರ್ತಾರಂಥ ಕಾರ್ಯಕ್ರಮಗಳಿಗೆ ಅವಕಾಶ ಮಾಲೂರು ತಾಲೂಕಿನ ಜನತೆಗೆ, ಮಾಲೂರು ತಾಲೂಕು ಸಿಕ್ಕಿದೆ. ಅದರಿಂದ ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ನಾನು ಮತ್ತು ನಮ್ಮ ಮುಖಂಡಗಳು, ಲೀಡರ್ಗಳು ಎಲ್ಲರೂ ಕೂಡ ಮಾಡ್ತೀವಿ. ದೇವರು ಇವತ್ತೇನು ಮಾರಮ್ಮ ತಾಯಿ ಇವತ್ತು ಪ್ರತಿಷ್ಠಾಪನೆ ಆಗಿ 48 ದಿವಸ ಆಗಿದೆ. ಗ್ರಾಮಕ್ಕೆ ಒಳ್ಳೇದು ಮಾಡಲಿ, ಆ ಜೊತೆಗೆ ನಮ್ಮ ತಾಲೂಕು ಕೂಡ ಒಳ್ಳೇದು ಮಾಡಲಿ, ಆ ಜೊತೆಗೆ ನನಗೂ ಕೂಡ ನನ್ನ ತಾಲೂಕಿನ ಜನತೆ ಇಟ್ಟು ನಂಬಿಕೆಗೆ ಕೆಲಸ ಮಾಡೋದಕ್ಕೆ ತಾಯಿಯನ್ನ ಕೇಳ್ಕೊತೀನಿ, ಶಕ್ತಿ ಕೊಡಲಿ ಅಂತೇಳಿ ನಮಸ್ಕಾರ.